ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಅದೇ ರೀತಿ ನಾನು ವಿಡಿಯೋ ಮಾಡಿದ್ದಿಲ್ಲ, ಹೆಚ್ಚು ಕಮ್ಮಿ ಒಂದು 10 ದಿವಸದ ಮೇಲೆ ಆಯಿತು ವಿಡಿಯೋ ಮಾಡಿದ್ದಿಲ್ಲ. ಕಾರಣ ಏನಪ್ಪ ಅಂತಂದರೆ ನಂದು ಎಂಗೇಜ್ಮೆಂಟ್ ಇತ್ತು, ಅದರಲ್ಲಿ ಬ್ಯುಸಿ ಇದ್ದೆ. ಆ ಕಾರಣದಿಂದ ನಾನು ವಿಡಿಯೋ ಮಾಡೋಕ್ಕೆ ಆಗಿಲ್ಲ. ಅದೇ ರೀತಿ ಇವತ್ತು ಫ್ರೀ ಇದ್ದೆ, ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ವಿಡಿಯೋ ಮಾಡ್ತಾಯಿದ್ದೀನಿ. ಒಳ್ಳೆ ಕುರಿಗಳು ಇವತ್ತು ಬಂದಿದ್ದಾವೆ ರೂಮಿಗೆ. ಮರಿ ಕುರಿಯಿಂದ 2 ಕೆಡಿವಿರೋದು, ಆಮೇಲೆ 8 ಹಲ್ಲು, ಆಮೇಲೆ 4 ಹಲ್ಲು, ಆಮೇಲೆ 4 ಹಲ್ಲಿಂದ 6 ಕೆಡಿವಿರತಕ್ಕಂಥ ಕುರಿಗಳು, ಒಳ್ಳೆ ಕುರಿಗಳು ಬಂದಿದ್ದವು. ದಯವಿಟ್ಟು ಯಾರಿಗಾದ್ರೂ ಬೇಕಾದರೆ ವಿಡಿಯೋನ ಕೊನೆ ತನಕ ನೋಡಿ. ಕುರಿಗಳು ಚೆನ್ನಾಗಿದ್ದಾವೆ. ಮತ್ತು ನಾನು ತೋರಿಸೋ ಕುರಿಗಳೇ ಆಡ್ತವು, ಕಣ ಹೊಡಿತವು ಅಂತ ಇದ್ದರೆ ಅವೆಲ್ಲ ನಿಮ್ಮ ಹಣೆ ಬರ. ಆಡಲೂಬಹುದು, ಓಡಲೂಬಹುದು. ನನ್ನ ಕರ್ತವ್ಯ ಏನಪ್ಪ ಅಂತಂದರೆ ನನ್ನ ರೂಮಿಗೆ ಬಂದಿರತಕ್ಕಂಥ ಕುರಿಗಳನ್ನು ತೋರಿಸೋದಷ್ಟೇ. ದಯವಿಟ್ಟು ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ನಾನು ಕಿರಣಣ್ಣನ ಹತ್ರ ಕುರಿ ಒಯ್ದೆ, ಅದು ಕಣ ಹೊಡಿತು ಅಂದರೆ ನನಗೆ ಖುಷಿ, ಕುರಿ ಆಡ್ತು ಅಂತಂದರೆ ಖುಷಿ, ಓಡೋಯ್ತು ಅಂತಂದರೆ ನನಗೆ ದುಃಖ ಆಗುತ್ತೆ. ದಯವಿಟ್ಟು ಯಾರೂ ಬೇಜಾರಾಗಬೇಡ್ರಿ. ಅದು ನಿಮ್ಮ ಹಣೆ ಬರ. ಬಂದಿರತಕ್ಕಂಥ ಕುರಿಗಳದು ವೀಡಿಯೋ ಮಾಡ್ತಾಯಿರ್ತೇನೆ. ದಯವಿಟ್ಟು ಎಲ್ಲರೂ ವೀಡಿಯೋನ ಕೊನೆ ತನಕ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನೋಡಿ ಸ್ನೇಹಿತರೆ, ಇದು ಬಂದು 8 ಹಲ್ಲು. ಸೈಜು ತುಂಬ ಚೆನ್ನಾಗಿದೆ ಕುರಿ, ನೋಡ್ಕೊಳ್ಳಿ. ಯಾರಿಗಾದರೂ ಬೇಕಾದರೆ ಕಾಲ್ ಮಾಡ್ಕೊಳ್ಳಿ. ಕುರಿ ಮಾತ್ರ ದೊಡ್ಡ ಸೈಜು ನೋಡಿ, ಚೆನ್ನಾಗಿದೆ ಕುರಿ. ಗಡ್ಡಿಯಲ್ಲಿ ಚೆನ್ನಾಗಿದೆ, ಸೈಜಲ್ಲೂ ಕೂಡ ಚೆನ್ನಾಗಿದೆ. ಅಚ್ಚ ಕರೆ ಮರಿ ಜವಾರಿ. ಯಾರಿಗಾದ್ರೂ ಬೇಕಾದರೆ ಕಾಲ್ ಮಾಡ್ಕೊಳ್ಳಿ. ಅದೇ ರೀತಿ ನೋಡಿ ಸ್ನೇಹಿತರೆ, ಇದು 2 ಹಲ್ಲು. 2 ಹಲ್ಲಿಗೆ ಬಂದು ಇವಾಗ ಒಂದು 15 ದಿವಸ ಆಯ್ತು ಅಷ್ಟೇ. ಇದನ್ನು ಕೊಡ್ತೇನೆ. ರೇಟ್ ಬಂದು 33,000 ಹೇಳ್ತೀನಿ. ಇದು ಕಣ ಆಗಿದೆ ಮರಿ ಕುರಿಯಲ್ಲಿ. ಆದರೆ ಇದ್ರ ನನ್ನ ಹತ್ರ ವೀಡಿಯೋಸ್ ಆಗಲಿ ಫೋಟೋಸ್ ಆಗಲಿ ಇಲ್ಲ. ಕುರಿ ಮಾತ್ರ ಚೆನ್ನಾಗಿದೆ. 15 ದಿವಸ ಆಗಿದೆ ನೋಡಿ, ಅಲ್ಲಿಗೆ ಬಂದಷ್ಟೇ. 15ರಿಂದ 20 ದಿವಸ ಆಗಿರ್ಬೋದು. ಯಾರು ಕಟ್ಕೊಂಡು ಕಾಯೋರಿದ್ದರೆ ಕಾಯ್ಕೋಬೋದು ನೋಡಿ. ರೇಟು 33,000 ಫೈನಲ್ ಹೇಳ್ತೀನಿ ನೋಡ್ರಿ. ಇದಕ್ಕೆ ಯಾರಿಗಾದ್ರೂ ಬೇಕಾದರೆ ತಗೊಳ್ಳಿ, ಚೆನ್ನಾಗಿದೆ. ಆಟಕ್ಕೂ ಸ್ಪೀಡಿದೆ ಕುರಿ. ನಿಮ್ಮ ಹಣೆ ಬರ. ಕಟ್ಕೊಂಡು ಕಾಯೋರಿಗೆ ಮಾತ್ರ ಒಳ್ಳೆ ಕುರಿ ನೋಡಿರಿ. 2 ಹಲ್ಲು 33,000 ಫೈನಲ್. ಅಲ್ಲಿಗೆ ಬಂದು ಒಂದು 20 ದಿವಸ ಆಗಿರ್ಬೋದು ಇದು ಅಷ್ಟೇ. ಅದೇ ರೀತಿ ಸ್ನೇಹಿತರೆ, ಇದು KPM ಬಲ್ಲ. ಸತತ ಒಂದು 8 ತಿಂಗಳಿಂದ ಕಾಯ್ತಾ ಇದ್ದೀನಿ ನಾನು. ಇನ್ನೂ ಒಂದು 4 ತಿಂಗಳು ಕಾಯ್ತೀನಿ, ಕುರಿನ ಆಡಿಸ್ತೀನಿ ನೋಡಿ. ತುಂಬ ಜನ ಕೇಳ್ತಾ ಇದ್ದೀರಾ. ಯಾರಾದರೂ ಕಾದು ಆಡಿಸ್ಕೊಳ್ಳೋರು ಇದ್ದರೆ ಬೇಕಾದರೆ ತಗೊಂಡೋಗ್ರಿ, ಕೊಡ್ತೀನಿ. ಕುರಿ ನಿಮ್ಮ ಹಣೆ ಬರ. ನಾನು ಕಾಯ್ತಾ ಇದ್ದೀನಿ. ಇನ್ನೂ ಒಂದು 4-5 ತಿಂಗಳು ಕಾಯ್ಬೇಕಿದೆ ಕುರಿಗೆ. ಆಡುತ್ತೆ ಕುರಿ. ಏನಪ್ಪ ನಿಮ್ಮ ಹಣೆ ಬರ. ಇಲ್ಲಣ್ಣ ನಾನು ಕಾಯ್ಕೊಂತೀನಿ, ಆಡ್ಸ್ಕೊತೀನಿ ಅನ್ನೋರ್ಗೂ ಬೇಕಾದರೆ ಕೊಡ್ತೀನಿ ಕುರಿನ ನೋಡಿ. ಇನ್ನೂ ಒಂದು 4 ತಿಂಗಳು ಕಾಯ್ಬೇಕಿದ್ದೀನಿ ಕುರಿನ. ಕಾಯೋರಿದ್ದರೆ ಮತ್ತು ಗಡ್ಡಿ ಪಡ್ಡಿ ಕುರಿ ಏನಾದರೂ ಸಮಸ್ಯೆ ಇದ್ದರೆ ಕುರಿ ಕೊಡಲ್ಲ, ವಾಪಸ್ ಹಾಕ್ರಿ. ಕುರಿ ಎಲ್ಲದರಲ್ಲೂ ನೀಟಿದೆ. ಇನ್ನೂ ಒಂದು 4 ತಿಂಗಳು ಕಾಯ್ಬೇಕು ನೋಡಿರಿ ಕುರಿ ಅಷ್ಟೇ. ಅದು ಬಿಟ್ಟರೆ ಸಮಸ್ಯೆ ಇದರಲ್ಲಿ ಏನಿಲ್ಲ. ಇದು ಒಂದು 60 ಕಣ ಆಗಿದೆ, ಎಲ್ರಿಗೂ ಗೊತ್ತಿದೆ. ಟೋಟಲ್ ಮರಿ ಕುರಿಯಿಂದ 8 ಹಲ್ಲು 6 ಹಲ್ಲು ಮಟ ಕುರಿ. ಇದು 2 ಹಲ್ಲಾದರೂ ಬಲ್ತ್ ಮೇಲೆ ಆಡಿರೋದು, 4 ಹಲ್ಲಾದರೂ ಬಲ್ತ್ ಮೇಲೆ ಆಡಿರೋದು, 6 ಹಲ್ಲಾದರೂ ಬಲ್ತ್ ಮೇಲೆ ಆಡಿರೋದು, 8 ಹಲ್ಲಾದರೂ ಬಲ್ತ್ ಮೇಲೆ ಆಡೋದು ಕುರಿ. ಅಲ್ಲಿಗೆ ಬಂದು 1.5-2 ವರ್ಷ ಆಗಬೇಕಿದು, ಅವಾಗ ಆಡ್ತದೆ ನೋಡಿರಿ ಕುರಿ. ನನ್ನ ಅನುಭವದ ಮೇಲೆ ಬಿಟ್ಟಿದ್ವಿ, ಚೆಕ್ ಮಾಡಿರೋ ವೀಡಿಯೋಗಳು ಇದಾವೆ. ಕುರಿ ಮಾತ್ರ ಚೆನ್ನಾಗಿ ಬಂದೈತೆ. ಆ ವಿಡಿಯೋ ಬೇಕಾದ್ರೆ ಯಾರಿಗಾದ್ರೂ ಹಾಕ್ತೀನಿ ನೋಡಿರಿ. ಯಾರಾದರೂ ಕಟ್ಕೊಳ್ಳೋರಿದ್ದರೆ ಮನಸ್ಸು ಮಾಡಿದರೆ ನಾವೊಂದು 4 ತಿಂಗಳು ಕಾಯ್ತೀವಣ ಅಂತ ಇದ್ದರೆ ಕೊಡ್ತೀನಿ. ಕುರಿ ಏನಾದರೂ ಮನ್ಸಿಗೆ ಬಂದರೆ ಫೋನ್ ಮಾಡಿರಿ, ಕೊಡ್ತೀನಿ. ಕೊಡಬಾರ್ದು ಅಂತ ಅಂದ್ಕೊಂಡಿದ್ದೆ, ತುಂಬ ಕಾಯ್ತಾ ಇದ್ದೀನಿ. ನಂದು ಎಂಗೇಜ್ಮೆಂಟ್ ಆಗಿದೆ, ಹಾಗಾಗಿ ಅಷ್ಟು ಕಾಯೋ ಪೇಷನ್ಸ್ ಇಲ್ಲ. ಯಾರಿಗಾದ್ರೂ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಬೇಕಾದರೆ ಕೊಡ್ತೀನಿ. ನಾನು ಹೆಚ್ಚು ಕಮ್ಮಿ ಒಂದು 6-7 ತಿಂಗಳಾಯ್ತು ಕಾಯ್ತಾ ಇದ್ದೀನಿ. ನೋಡೋಣ, ಯಾರಿಗಾದರೂ ಕೊಡೋಣ ಅಂತ ಮಾಡಿದ್ದೀನಿ. ಯಾರಾದರೂ ಅಂಥವ್ರಿದ್ದರೆ ಕಟ್ಕೊಳ್ಳಿ. ಅದೇ ರೀತಿ ಸ್ನೇಹಿತರೆ, ಇದು ಒಂದು ಹಾಲಲ್ಲು. ಇದು ಅಲ್ಲಿಗೆ ಬಂದು ಇನ್ನೂ ಒಂದು 3 ತಿಂಗಳು ಹೋಗ್ಬೋದು. ಇದು ಅಲ್ಲಿಗೆ ಹಾಲಲ್ಲೇ ಇದೆ ಕುರಿ. ಇನ್ನೊಂದು 3 ತಿಂಗಳು ಹೋಗ್ಬೋದು. ಇದ್ರದ್ದು ಹಾಡಿರೋ ವೀಡಿಯೋ ಸಿಗುತ್ತೆ, ನಿಮ್ಮ ಗ್ಯಾರಂಟಿ. ಕುರಿ ಮಾತ್ರ ಚೆನ್ನಾಗಿದೆ ಹಾಲಲ್ಲಿದು.
ಅಂದರೆ ಇದು ಒಂದು ಎಂಟಲ್ಲು. ಇದು ತಮಿಳ್ನಾಡಿಂದು. ಗಿಡ್ಡಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ ಕುರಿ. ನೋಡ್ಕೊಳ್ಳಿ, ಬೇಕಾದರೆ ಕಾಲ್ ಮಾಡ್ಕೊಳ್ಳಿ. ನೋಡಿ ಸುಖವಾಗಿ ತಿಂದು ಹೆಂಗೆ ಮಲಗಿದಾನೆ. ಇವನು ಕೂಡ ಎಂಟಲ್ಲು. ನೋಡಿ ಇಂಥ ಸುಖ ಯಾರಿಗಾದ್ರೂ ಐತಾ? ಚಂದ ಮಲಗಿದ ನೋಡಿ. ನೋಡಿ ಸ್ನೇಹಿತರೆ, ಇದು 4 ಕಲ್ಲಲ್ಲಿತ್ತು, 6 ಬಂದಿದೆ ಕುರಿ. ಕುರಿ ಮಾತ್ರ ತುಂಬ ಚೆನ್ನಾಗಿದೆ, ನೀಟಿದೆ. ಯಾರಾದರೂ ಕಾಯೋರು, ನಾನು ಆಡಿಸ್ಕೊಳ್ಳೋರು ಇದ್ದರೆ ತಗೊಳ್ಳಿ. ಮತ್ತು ನನ್ನ ರೂಮಲ್ಲಿ ಕಾಯುವಂಥ ಕುರಿಗಳೇ ಜಾಸ್ತಿ. ಕಾದರೆ 100% ಕಣ ಹೊಡಿತಾವೆ. ಅರ್ಜೆಂಟ್ ಮಾಡೋರು ದಯವಿಟ್ಟು ನನ್ನ ಹತ್ರ ಬರೋಕ್ಕೆ ಹೋಗ್ಬೇಡ್ರಿ, ಕುರಿನೂ ಕೇಳಬೇಡ್ರಿ. ಚೆನ್ನಾಗಿದೆ ನೋಡಿ. ಇದ್ರದ್ದು ಬೇಕಾದರೆ ಆಡಿರೋ ವೀಡಿಯೋ ಎಲ್ಲ ಸಿಗ್ತಾವೆ. ಕುರಿ ಮಾತ್ರ ನೀಟಿದೆ. ಹಲ್ಲು ಕೆಡವಿದೆ ಒಂದಲ್ಲಿದು. ಅದೇ ರೀತಿ ನೋಡಿ ಸ್ನೇಹಿತರೆ, ಇದು 4 ಕಲ್ಲು. 4 ಕಲ್ಲಿಗೆ ಬಂದು ಒಂದು 2.5 ತಿಂಗಳಾಗಿದೆ. ಕುರಿ ಕಣ ಆಗಿದೆ, 1 ಸೆಕೆಂಡ್ ಆಗಿದೆ. ಕುರಿ ಮಾತ್ರ ಸೈಜ್ ಗಿಡ್ಡಿ ಜಾತಿ ತುಂಬ ಚೆನ್ನಾಗೈತಿ. ಇದರ ಆಡಿರೋ ವೀಡಿಯೋನೂ ಸಿಗ್ತಾವೆ, ಫೋಟೋನೂ ಸಿಗ್ತಾವೆ. ಕುರಿ ಮಾತ್ರ ಭಾರಿ ಚೆನ್ನಾಗೈತಿ. ಬೇಕಾದಂಥವ್ರು ನಮ್ಮ ನಂಬರಿಗೆ ಕಾಲ್ ಮಾಡ್ಕೊಂಡು ತಗೊಂಡು ಕಟ್ಕೊಳ್ರಿ. ಕುರಿ ಇದು ಕಣ ಹೊಡಿತೈತೆ ನೋಡಿರಿ. ನಿಮ್ಮ ಮನೆ ಬರ ಮತ್ತೆ ಕಿರಣ ಹೇಳ್ಬಿಟ್ಟ ಕಣ ಹೊಡಿತೈತಿ ಅಂತಂದು ಅಂದರೆ ಅದು ನಿಮಗೆ ಬಿಟ್ಟಿದ್ದು. ಕುರಿ ಮಾತ್ರ ತುಂಬ ಚೆನ್ನಾಗಿದೆ. ಅದೇ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಯಾರಾದರೂ ಕಟ್ಕೊಳ್ಳೋರಿದ್ದರೆ ಕಟ್ಕೋಬೋದು ನೋಡಿ. ತುಂಬ ಚೆನ್ನಾಗಿದೆ ಕುರಿ. ಗೀತಿಯಲ್ಲೆಲ್ಲ ಚೆನ್ನಾಗಿದೆ ಅಷ್ಟೇ ಅಂತ ಹೇಳ್ಬೋದು. ಗಡ್ಡಿ ಜಾತಿ ಸೈಜು ತುಂಬ ಚೆನ್ನಾಗೈತೆ ಕುರಿ. ಕಣನೂ ಆಗೈತೆ ಕುರಿ. ಒಂದು ಕಣ ಸೆಕೆಂಡ್ ಆಗೈತೆ. ಬೇಕಾದವರು ಕಾಯೋಂಥವ್ರು ಯಾರಾದರೂ ಇದ್ದರೆ ಕಾಯ್ಕೊಳ್ಳಿ. ಕುರಿ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗೈತೆ ನೋಡಿರಿ. ಗಡ್ಡಿ ಪಡ್ಡಿ ಎಲ್ಲ ತುಂಬ ಚೆನ್ನಾಗೈತೆ ಕುರಿ. ನೋಡಿ ಕುರಿ ಮಾತ್ರ 4 ಕಲ್ಲು. ನನಗಂತೂ ಮನ್ಸಿಗೆ ಭಾರಿ ಐತೆ. ನಿಮಗೆ ಬಿಟ್ಟಿದ್ದು, ಯಾರಿಗಾದ್ರೂ ಬೇಕಾದರೆ ತಗೊಳ್ಳಿ. ಅದೇ ರೀತಿ ನಿಮ್ಮ ಕುರಿಗಳಿಗೆ ಏನಾದರೂ ಸಮಸ್ಯೆಗಳಾದರೆ ದಯವಿಟ್ಟು ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿ. ನಿಮ್ಮ ಸಮಸ್ಯೆಗಳಾದರೆ ದಯವಿಟ್ಟು ಕಮೆಂಟ್ ಮಾಡಿ. ಏನಾದರೂ ತೊಂದರೆಗಳಾದರೆ ನಮಗೆ ಗೊತ್ತಿರತಕ್ಕಂಥ ಮಾಹಿತಿ ನಾವು ಹೇಳ್ತೀವಿ. ಅದೇ ರೀತಿ ಇದು ಒಂದು ಎಂಟಲ್ಲು. ಇದು ಕೂಡ ತಮಿಳ್ನಾಡಿಂದು. ತುಂಬ ಚೆನ್ನಾಗಿದೆ, ನೋಡ್ಕೋಬೋದು. ನಿಮಗೆ ಇಷ್ಟ ಆದರೆ ಕಾಲ್ ಮಾಡ್ಕೊಳ್ಳಿ, ಕೊಡ್ತೀವಿ ಕುರಿನ. ಶೋ ಕಟ್ಗಳಿದ್ರೆ ತೊಗೋಬೋದು ನೋಡ್ರಿ. ಇದನ್ನು ಆಟಕ್ಕೆಲ್ಲ ನಿಮ್ಮ ಮನೆ ಬರ ಅದು ಗೊತ್ತಿಲ್ಲ. ಕುರಿ ಮಾತ್ರ ನಾನು ಕಟ್ಟಿದರೆ ಮನೆ ಮುಂದೆ ಒಂದು ಇರಲಪ್ಪ ಅಂತ ಯಾರಾದರೂ ಇರ್ತಿರಲ್ಲ ಅಂಥವ್ರು ಶೋಗೆ ಕಟ್ಬೋದು ಅಷ್ಟೇ. ಅದು ಆಡುತ್ತಾ ಬಿಡುತ್ತಾ ನಿಮ್ಮ ಮನೆ ಬರ. ನಾನು ಫಸ್ಟ್ ಹೇಳಿರ್ತೀನಿ, ತಗೊಂಡೋದ ತಕ್ಷಣ ಓಡೋಬೋದು, ಆಡ್ಬೋದು, ಕಣ ಆಗ್ಬೋದು, 2 ರೌಂಡ್ ಪಾಸ್ ಆಗ್ಬೋದು. ನನಗೆ ಗೊತ್ತಿಲ್ಲ. ನಿಮ್ಗೆ ಇಷ್ಟ ಇದ್ದರೆ ತಗೊಳ್ಳಿ, ಇಲ್ಲಾಂದರೆ ಪ್ರೀತಿಗೆ ನನ್ನ ವೀಡಿಯೋನ ದಯವಿಟ್ಟು ನೋಡಿ. ಕೆಲವೊಂದು ವಿಚಾರಗಳು ಸಿಗ್ತಾವೆ. ನಿಮ್ಮ ಕುರಿಗಳಿಗೆ ಏನಾದರೂ ಸಮಸ್ಯೆ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿ. ನನಗೆ ಕಾಲ್ ಮಾಡಿದಾಗ ರಿಸೀವ್ ಮಾಡಲ್ಲ ಅಂತಂದು ತುಂಬ ಜನ ಬೇಜಾರಾಗಬೇಡಿ. ನನ್ನ ಕೆಲಸದಲ್ಲಿ ಬ್ಯುಸಿ ಇರ್ತೀನಿ. ಹಂಗಾಗಿ ದಯವಿಟ್ಟು ನಿಮ್ಮ ಕುರಿಗಳಿಗೆ ಏನಾದರೂ ಸಮಸ್ಯೆಗಳು ತೊಂದರೆಗಳಾದರೆ ನನ್ನ ವಾಟ್ಸಪ್ಪಿಗೆ ದಯವಿಟ್ಟು ಮೆಸೇಜ್ ಮಾಡಿ. ಹಿಂಗಾಗಿದೆ ನನ್ನ ಸಮಸ್ಯೆ, ಕುರಿಗೆ ಏನು ಮಾಡಬೇಕಂತಂದು ಕೇಳಿ. ನನ್ನ ಕೈಲಾಗಿದ್ದನ್ನು ನಾನು ಹೆಲ್ಪ್ ಮಾಡೇ ಮಾಡ್ತೀನಿ, ಗೊತ್ತಾಯ್ತಾ. ಮತ್ತು ಕುರಿಗೆ ಏನಾದರೂ ಸಮಸ್ಯೆ ಬಂದು ಕಾಲು ಸ್ಟ್ರಕ್ ಆಗಿ ಕಟ್ಟಾಗಿದ್ದರೆ ದಯವಿಟ್ಟು ಆಸ್ಪತ್ರೆಗೆ ಹೋಗಿದ್ರೆ ನೀವು ಏನಪ್ಪ ಗ್ಲುಕೋಸ್ ಹಾಕ್ಸ್ಬೇಡಿ. ಅದು ಫಸ್ಟೇ ತನ್ನ ತಾಕತ್ತು ಕಳ್ಕೊಂಡಿರುತ್ತೆ. ನೀವು ಗ್ಲುಕೋಸ್ ಹಾಕ್ಸಿ ಅದರಲ್ಲಿ ಇರತಕ್ಕಂಥ ಬ್ಲಡ್ ತೆಗೆದು ಡಾಕ್ಟ್ರು ಗ್ಲುಕೋಸ್ ಹಾಕೋಕ್ಕಿಂತ ಮುಂಚೆ ಬ್ಲಡ್ ಕೆಳಗಡೆ ಬಿದ್ದು 1 ಸಲ ಇಲ್ಲ, 2 ಸಲ ಇಲ್ಲ, 3 ಸಲ ಸಿಗಲಿಲ್ಲ, 4 ಸಲ ಸಿಗಲಿಲ್ಲ, ಈ ರೀತಿಯಾಗಿ ಮಾಡಿ ತನ್ನ ಶಕ್ತಿನೇ ಕಳ್ಕೊಂಡ್ಬಿಡುತ್ತೆ. ಹುಷಾರಾಗಿ ಏನೇ ಸಮಸ್ಯೆ ಬಂದರೂ ದಯವಿಟ್ಟು ನನಗೆ ಕಾಲ್ ಮಾಡ್ಕೊಳ್ಳಿ. ನಾನು ಫೋನ್ ಎತ್ತಿಲ್ಲ ಅಂತಂದರೆ ನನಗೆ ಮೆಸೇಜ್ ಮಾಡಿ, ಅಣ್ಣ ಹಿಂಗಾಗಿದೆ ನಮ್ಮ ಕುರಿಗೆ ಏನು ಮಾಡ್ಬೇಕಂತಂದು. ಎಷ್ಟು ಜನ ನನಗೆ ಕಾಲ್ ಮಾಡಿ ನಿಮ್ಮ ಕುರಿಗಳು ಉಳಿಸ್ಕೊಂಡಿದ್ದೀರಾ ಕಾಲ್ ಮಾಡಿದ್ದೀರಾ. ನಾನು ಎಷ್ಟು ಕುರಿಗಳಿಗೆ ಟ್ರೀಟ್ಮೆಂಟ್ ಹೇಳಿದ್ದೀನಿ. ನಾನು ಹೇಳಿರೋ ಕುರಿಗಳು ಎಲ್ಲವೂ ಬದುಕಿದವು. ಆದರೆ 2 ದಿವಸ ಕುರಿಗಳಿಗೆ ಸಮಸ್ಯೆ ಆಗಿ 2 ದಿವಸ 3 ದಿವಸ ಆಗಿರ್ತಕ್ಕಂಥ ಕುರಿಗಳು ಸ್ವಲ್ಪ ಕಮ್ಮಿ ಬದುಕೋದು. ಹಾಗಾಗಿ ದಯವಿಟ್ಟು ಕುರಿಗಳಿಗೆ ಏನಾದರೂ ಸಮಸ್ಯೆ ಆದರೆ ಕಮೆಂಟ್ ಮಾಡಿ. ನಿಮಗೆ ಏನಾದರೂ ಕುರಿಗಳು ಬೇಕಾದರೆ ನನಗೆ ಕಾಲ್ ಮಾಡ್ಕೊಳ್ಳಿ, ನನ್ನ ಹತ್ರ ಇದ್ದರೆ ಕೊಡ್ತೀನಿ. ಮತ್ತು ನಿಮ್ಮ ಹತ್ರ ಯಾವುದಾದ್ರು ಒಳ್ಳೆ ಕುರಿಗಳಿದ್ರೆ ದಯವಿಟ್ಟು ನಮಗೆ ಹೇಳಿ, ನಾವು ತೊಗೊತೀವಿ. ದಯವಿಟ್ಟು ವೀಡಿಯೋನ ಕೊನೆ ತನಕ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್.